ಫ್ಲಾಶ್ ಬ್ಯಾಕ್. ಓಂ ಗೊಮ್ಮಟೇಶ್ವರಾಯ ನಮಃ. ಗಾಯ್ಸ್, ಇಷ್ಟಕ್ಕೂ ಈ ಗೊಮ್ಮಟೇಶ್ವರ ಯಾರೋ, ಯಾಕೆ ಇಷ್ಟು ದೊಡ್ಡ ಪ್ರತಿಮೆಯನ್ನು ಕೆತ್ತಿಸಿದರೋ? ನಾವು ಈಗ ಡೈರೆಕ್ಟ್ ಆಗಿ ಕತೆಗೆ ಹೋಗೋಣ ಬನ್ನಿ. ಇಬ್ಬರು ಅಣ್ಣ ತಮ್ಮಂದಿರು ಇರುತ್ತಾರೆ. ಅವರೇ ಭರತ ಮತ್ತು ಬಾಹುಬಲಿ. ಇವರಲ್ಲಿ ಭರತ ಇಡೀ ಭೂಮಂಡಲವನ್ನು ಗೆದ್ದು ಚಕ್ರವರ್ತಿ ಆಗುತ್ತಾನೆ. ಇದರಿಂದ ನಮ್ಮ ದೇಶಕ್ಕೆ ಭಾರತ ಎಂದು ಹೆಸರು ಬಂತು ಎಂದು ಹೇಳುತ್ತಾರೆ. ಇಡೀ ಭೂಮಂಡಲವನ್ನು ಗೆದ್ದು ತನ್ನ ಸಹೋದರನ ರಾಜ್ಯವನ್ನು ಗೆದ್ದಿಲ್ಲ ಎಂದು ದುರಾಸೆ ಭರತನಿಗೆ ಬರುತ್ತದೆ. ಇದೇ ಮುಂದೊಂದು ದಿನ ಯುದ್ಧವಾಗಿ ಪರಿವರ್ತನೆ ಆಗುತ್ತದೆ. ಇದನ್ನೆಲ್ಲ ಗಮನಿಸಿದ ಹಿರಿಯರು ಶಾಂತಿಯುತ ಯುದ್ಧಕ್ಕೆ ಅನುಮತಿ ನೀಡಿದರು. ಅದೇ ದೃಷ್ಟಿಯುದ್ಧ, ಜಲಯುದ್ಧ, ದಂಡಯುದ್ಧ. ಇವು ಮೂರರಲ್ಲಿಯೂ ಸಹ ಬಾಹುಬಲಿ ಗೆಲುವನ್ನು ಸಾಧಿಸಿದನು. ಬಾಹುಬಲಿ ಯುದ್ಧದ ನಂತರ ಆತ್ಮಚಿಂತನೆಯಲ್ಲಿ ತೊಡಗಿಸಿದನು. ನಂತರ ತಾನು ಗೆದ್ದ ರಾಜ್ಯವನ್ನು ತನ್ನ ಸಹೋದರನಿಗೆ ಕೊಟ್ಟು ತಪಸ್ಸಿಗೆ ಹೊರಟನು. ಅವರು ಯಾವ ರೀತಿ ತಪಸ್ಸು ಮಾಡಿದರು ಅಂದರೆ ತಮ್ಮ ದೇಹಕ್ಕೆ ಬಳ್ಳಿಗಳು ಸುತ್ತಿಕೊಂಡವು. ಅಂದರೆ ಅಷ್ಟು ನಿಷ್ಠೆಯಿಂದ ಜ್ಞಾನವನ್ನು ಮಾಡಿದರು ಎಂದರ್ಥ. ಈ ತ್ಯಾಗದ ಕಥೆಯನ್ನು ಮುಂದಿನ ಪೀಳಿಗೆಗೆ ಕೊಡಬೇಕೆಂದು ಚಾವುಂಡರಾಯ ಈ ಮೂರ್ತಿಯನ್ನು ಕೆತ್ತಿಸಿದನು. ಅದೇ ಇಂದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿ ಆಗಿದೆ. ಗಾಯ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.